ವೀಕ್ಷಕರೇ, ನನ್ನ ರುಚಿಗೂಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಿಮ್ಗೆ ಏನು ತೋರಿಸ್ಬೇಕು ಅಂದ್ಕೊಂಡಿನಂದರೆ, ಈ ನಾಗರ ಪಂಚಮಿ ಬಂತು. ಇವಾಗ ಫಸ್ಟು ನಾಗರ ಚೌತಿ ಬರ್ತದೆ. ಚೌತಿ ಆದಮೇಲೆ ಪಂಚಮಿ. ಈಗ ಚೌತಿ ನಾಗಪ್ಪಗೆ ಏನೇನು ಹಾಕಬೇಕು, ಏನೇನು ತಂಬಿಟ್ಟು ಮಾಡಬೇಕು ಅಂಬೋದು ತೋರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು, ಹಸೆ ಹಿಟ್ಟು, ಬೇರೆ ಏನಲ್ಲ, ಅಕ್ಕಿ ಹಿಟ್ಟು. ಮುಂಚಿನ ಕಾಲಗೆಲ್ಲ ತೊಳೆದು ಒಣಗಿ ಹಾಕಿಟ್ಟು ಮಾಡ್ಕೊತಿದ್ರು. ಇವಾಗ ಅಷ್ಟೆಲ್ಲ ಆಗಲ್ಲ. ಇದು ಅಕ್ಕಿ ಹಿಟ್ಟು. ಈ ಅಕ್ಕಿ ಹಿಟ್ಟನ್ನ ಮಿಕ್ಸಿಗೆ ಹಾಕೋಬೇಕು. ಇದರಷ್ಟೇ ಬೆಲ್ಲ ಹಾಕೋಬೇಕು. ಇದರಷ್ಟೇ ಬೆಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸಿಗೆ ಹಾಕೋಬೇಕು. ಇದು ನಾಗಪ್ಪಗೆ ಇಷ್ಟಿಷ್ಟೇ ಮಾಡ್ಕೋಬೇಕು. ತಂಬಿಟ್ಟಾಯ್ತು. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಳ್ಚಿಗ್ಲಿ ಅದು ಹಸಿದೆ. ಇದು ಹಸೆ ಎಳ್ಚಿಗ್ಲಿ, ಎಳ್ಳು ಬೆಲ್ಲ ಅಷ್ಟೇ. ಇದು ಕೂಡ ಅಷ್ಟೇ, ಹೀಗೆ ಮಾಡೋದು ತಂಬಿಟ್ಟು ಆಕಾರ. ಚೌತಿ ಇದೆಲ್ಲ ಹೇಳಿದ್ನಲ್ಲ, ಇದು ಪಂಚಮಿ ತಯಾರಿ. ಇದು ಶೇಂಗಾ ಹುರಿದು ಸಿಪ್ಪಿ ತೆಗೆದಿಟ್ಕೊಂಡೇನೆ. ಇದು ಮಿಕ್ಸಿ ಹಾಕೋಬೇಕು. ಪೂರ್ತಿ ಸಣ್ಣ ಮಾಡಬಾರ್ದು, ಸ್ವಲ್ಪ ದೊಡ್ಡ ಮಾಡ್ಕೋಬೇಕು. ಆಮೇಲೆ ಬೆಲ್ಲ ಕಲಸೋದು ಹೇಗೆ ಅಂತ ತೋರಿಸ್ತೀನಿ. ಹಾಗೆ ಇದು ಎಳ್ಳು ಕೂಡ ಹುರಿದಿದ್ದು ಬೆಲ್ಲ. ಇದನ್ನೇನು ಪಾಕ ಮಾಡೋದು ಬೇಡ, ಏನು ಬೇಡ, ಮಿಕ್ಸಿ ಹಾಕ್ಕೊಂಡ್ರೆ ತಾನೇ ಇದಾಗ್ಬಿಡ್ತದೆ. ಇದು ಏನು ಮಾಡೋದಂತ ತೋರಿಸ್ತೀನಿ. ಆಮೇಲೆ ಇದು ಕಡ್ಲಿ, ಇದು ಹುರಿದಿದ್ದು ಕಡ್ಲಿ. ಈ ಪಾಕಕ್ಕೆ ಬೆಲ್ಲ ಪಾಕ ಮಾಡ್ಕೋಬೇಕು. ಚೂರು ನೀರು ಒಂದು ಎರಡು ಸ್ಪೂನ್ ಅಷ್ಟೇ ಹಾಕಿ ಚೂರು ಪಾಕ ಮಾಡ್ಕೋಬೇಕು. ಪಾಕನಲ್ಲ ಇದಲ್ಲ, ಗೆಜ್ಜಿ ಪಾಕ ಅಂತಾರೆ ಇದಕ್ಕೆ. ಈ ಗೆಜ್ಜಿ ಕಾಣಿಸ್ತದಲ್ಲ, ಹೀಗೆ ಬರ್ತಲ್ಲ, ತೆಗೆದ್ಬಿಡೋದು ಗೆಜ್ಜಿ ಪಾಕ. ಶೇಂಗಾ ದುಂಡಿ ಬಂಧು ಬಳದವರಿಗೆ ಕೊಡ್ಲಿಕ್ಕೆ ಇದು ಶೇಂಗಾ ದುಂಡಿ. ಎಳ್ಳು ಹುರಿದಿದ್ದು, ಎಳ್ಳು ಚಿಗುರು. ಇದು ಹಸೆ ಎಳ್ಳು ಚಿಗಳಿ ಚೌತಿಗೆ ಹಾಕ್ಲಿಕ್ಕೆ. ಹಸೆದು ಅಕ್ಕಿ ತಂಬಿಟ್ಟು ಹಾಕಿ ನೆನೆಸಿಟ್ಕೋಬೇಕು. ಇವನು ಉಡಿ ತುಂಬಲಿಕ್ಕೆ ಇದೆಲ್ಲ ಚೌತಿಗೆ ಬೇಕಾಗೋದು. ದಿವಸ ಪಂಚಮಿ ದಿವಸ ಇದೆಲ್ಲ ನೈವೇದ್ಯ ಮಾಡೋದು. ಇದು ಅರಳ ಮೇಲೆ ಹಾಕ್ಬೇಕಲ್ಲ, ನಾಗಪ್ಪಗೆ ತಲೆ ಮೇಲೆ ಹಾಕಬೇಕು. ಇದು ಹುರಿದಿದ್ದು ಕಡ್ಲಿ, ಇದನ್ನು ಹಾಕಬೇಕು. ಇದೆಲ್ಲ ನೈವೇದ್ಯ ಮಾಡಬೇಕು. ಇದೇ ರೀತಿ ಹಬ್ಬದ ತಯಾರಿಗಳು ಬೇಕಂದರೆ ನನ್ನ ಚಾನಲ್ನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ.